ಸೃಷ್ಟಿ ಕಲ್ಚರಲ್ ಅಕಾಡೆಮಿ ವತಿಯಿಂದ ಜುಲೈ ತಿಂಗಳಿಂದ ಸೋಮವಾರಪೇಟೆಯಲ್ಲಿ ವಾರಾಂತ್ಯದ ರಂಗಭೂಮಿ ತರಬೇತಿ ಆರಂಭಿಸಲಾಗಿದ್ದು, ರಂಗಾಸಕ್ತ ಮಕ್ಕಳು ಪಾಲ್ಗೊಳ್ಳಬಹುದು ಎಂದು ಅಕಾಡೆಮಿಯ ಸ್ಥಾಪಕಿ ರೂಪಾ ಮೋಹನ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, 6 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ನಟನಾ ತರಬೇತಿ, ಧ್ವನಿ ಏರಿಳಿತ, ದೈಹಿಕ ಭಾಷೆ, ನಿರೂಪಣೆ ಹಾಗೂ ಮೈಮ್, ಅರೆ ಶಾಸ್ತ್ರೀಯ ನೃತ್ಯ, ಕಲೆ ಮತ್ತು ಕರಕುಶಲ ತರಬೇತಿ ನೀಡಲಾಗುವುದು. ರಂಗಾಸಕ್ತ ಮಕ್ಕಳು ಪಾಲ್ಗೊಳ್ಳಬಹುದು ಎಂದರು. ರಂಗಭೂಮಿಯು ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿಸಿದೆ ಅಲ್ಲದೆ ಸ್ವಾವಲಂಬಿಯಾಗಿ ಗುರುತಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ರೂಪಾ ಮೋಹನ್ ಹೇಳಿದರು. ಹೀಗೆ ಕ್ಲಾಸ್ ಮಾಡ್ತಾ ಬಂದಿದ್ದು ನಾನು ಸುಮಾರು 20 ವರ್ಷದಿಂದ ರಂಗಭೂಮಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ಇಲ್ಲಿ ಏನಂದರೆ ನನ್ನ 12-13 ವರ್ಷದ ಎಕ್ಸ್ಪೀರಿಯೆನ್ಸ್, ನನ್ನ ಸ್ವಂತ ಅಕಾಡೆಮಿನಲ್ಲಿ ನಾನು ಏನು ಫೀಲ್ ಮಾಡಿದೆ ಅದನ್ನು ಇಟ್ಕೊಂಡು ನಾನು ನಮ್ಮ ಸೋಮವಾರಪೇಟೆಯಲ್ಲಿ ಅಂದರೆ ನಮ್ಮ ಕೊಡಗಿನಲ್ಲಿ ರಂಗಭೂಮಿ ತರಬೇತಿಯನ್ನು ಮಕ್ಕಳಿಗಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಹೀಗೆ ನಮ್ಮ ಎಲ್ಲ ಫ್ರೆಂಡ್ಸು ಕೂಡಿ ಮಾಡಬೇಕು ಅಂತ ಪ್ರಯತ್ನದಲ್ಲಿ. ಯಾಕೆ ಅಂತಂದರೆ ನಮ್ಮ ರಂಗಭೂಮಿ ನಮ್ಮನ್ನು ಅಷ್ಟು ಫ್ರೀಯಾಗಿ ಅಂದರೆ ನಮ್ಮ ಬದುಕನ್ನು ಕಟ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಆಮೇಲೆ ನಾವು ತುಂಬ ಸ್ವಾವಲಂಬಿಯಾಗಿ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ತೀವಿ. ಇದನ್ನೆಲ್ಲ ಇಟ್ಕೊಂಡು ನನಗೆ ಈಗ ನಮ್ಮ ಕೊಡಗಿನಲ್ಲೂ ಈ ಥರದೊಂದು ಆಗಬೇಕು, ತರಬೇತಿ ಮಾಡಬೇಕು ಮಕ್ಕಳಿಗೆ. ನಮ್ಮ ಕೊಡಗು ಒಂಥರ ರಂಗಭೂಮಿ ತರಬೇತಿ. ಮತ್ತೋರ್ವ ಕಲಾವಿದೆ ದೇವಜನ ಗೀತಾ ಮೋಂಡಡ್ಕ ಮಾತನಾಡಿ, ರಂಗಭೂಮಿ ಎಂಬುದು ಭಾವನೆಗಳನ್ನು ಬೆಸೆಯುವ ಸೇತುವೆಯಾಗಿದೆ. ಜೊತೆಗೆ ಬದುಕನ್ನು ಹೇಗೆ ನಿಭಾಯಿಸಬೇಕು ಎಂಬ ಸತ್ಯಾಂಶವನ್ನು ತಿಳಿಸುತ್ತದೆ. ಈಗಿನ ಮಕ್ಕಳ ಮನಸ್ಥಿತಿಯನ್ನು ಶಾಂತಗೊಳಿಸಲು ಸಹಕಾರಿಯಾಗಿದೆ ಎಂದ ಅವರು, ರಂಗಭೂಮಿ ತರಬೇತಿಯನ್ನು ಜಿಲ್ಲೆಯ ಆಸಕ್ತರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಗೀತಾ ಹೇಳಿದರು. ಅದೆಷ್ಟೋ ಜನ ಶ್ರೀಮಂತ ವರ್ಗದಿಂದ ಮಕ್ಕಳು ಬಂದಿರ್ತಾರೆ, ಇನ್ನು ಕೆಲವು ಬಡ ಮಕ್ಕಳು ಬಂದಿರ್ತಾರೆ. ಆ ಬಡ ಮಕ್ಕಳಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ. ಶ್ರೀಮಂತ ಮಕ್ಕಳ ಟ್ಯಾಲೆಂಟ್ ಇದ್ದು ಅವ್ರು ಅದ್ರಲ್ಲಿ ಸುಮ್ಮನೆ ಬಂದು ಕುತ್ಕೋತಾರೆ. ಈ ಮಕ್ಕಳು ಬರಲ್ಲ. ಆದರೆ ಆ ಮಕ್ಕಳಷ್ಟು ಸ್ಟ್ರಾಂಗ್ ಈ ಮಕ್ಕಳು ಇರೋದಿಲ್ಲ, ಇವರಷ್ಟು ಹಣ ಇವರಲ್ಲಿ ಇರೋದಿಲ್ಲ. ಈ ಮಕ್ಕಳ ಜೊತೆ ಕೂತ್ಕೋತವಲ್ಲ, ಆ ಮಕ್ಕಳು ಹೊಂದ್ಕೊಂಡು ಅವರ ಜೊತೆಗೇನೆ ಆಟ ಆಡ್ತಿದ್ದೀವಲ್ಲ, ಅದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ. ಇಲ್ಲದಿದ್ರೆ ಆ ಶ್ರೀಮಂತವಾದ ಮಕ್ಕಳು ಶ್ರೀಮಂತವಾಗಿ ಬೆಳೆದೋಗುತ್ತೆ, ಈ ಪಕ್ಕದ ಮಕ್ಕಳು ಪಾಪವಾಗಿ ಉಳ್ಕೊಂಡ್ಬಿಡುತ್ತೆ. ಇದನ್ನ ರಂಗಭೂಮಿ ಕಲಿಸುತ್ತೆ, ಇದು ರಂಗಭೂಮಿ ಕಲಿಸುತ್ತೆ. ನಾವು ಅದನ್ನು ಅದೇ ಕಡೆ ಇಟ್ಕೊಳ್ತೀವಿ. ಒಂದು 20 ಜನ, ಒಂದು 50 ಜನ, ಒಂದು 100 ಜನ ಮಕ್ಕಳು ಒಂದು ತರಬೇತಿ, ಒಂದು ಕ್ಲಾಸಲ್ಲಿ ಇರ್ತಾರೆ ಅಂತಂದ್ರೆ ಎಲ್ಲರೂ ಅಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ಹೇಳಿಕೊಡುವಿಕೆಯಲ್ಲಿ ಭೇದ ಭಾವಲ್ಲ. ಅವನ ಶ್ರೀಮಂತರ ಮಗ, ಇವನು ಗೊತ್ತಿದ್ದಂಥ ಇನ್ಫ್ಲೂಯೆನ್ಸ್ ಆಗಿ ಬಂದ ಮಗ, ಇವ ಪಾಪದ ಮಗ, ಇವ್ ಉಣ್ಣಕ್ಕೆ ತಿನ್ನಕ್ಕಿಲ್ಲದ ಮಗ ಅಂತ ಯಾವುದೇ ಕಾರಣಕ್ಕೂ ರಂಗಭೂಮಿಯಲ್ಲಿ ನಾವು ಅಷ್ಟು ನಾನು ಅದನ್ನು ಮಾಡಿದ್ದಲ್ಲ, ಮಾಡುವುದಿಲ್ಲ. ಯಾವ ಟ್ಯಾಲೆಂಟ್ ಇದೆಯಾ, ಯಾವ ಮಕ್ಕಳು ಬಡವಾಗಿ ಹಿಂಗೆ ನೋಡ್ತಾರೋ ಕಣ್ಣುಗಳಿಗೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಕಲಿಕೆ ಆಸೆ ಇದೆ, ಆಕಾಂಕ್ಷೆ ಇದೆ, ಆದರೆ ಇವರಿಗೆ ಅವಕಾಶ ಅಂತ. ಇಂಥ ರೀತಿಯ ಅವಕಾಶಗಳನ್ನ ನಾವು ಬಾಲ್ಯದಲ್ಲೇ ಮಕ್ಕಳಿಗೆ ಅವರಿಗೆ ಹೇಳ್ಕೊಟ್ರೆ ಬಹುಶಃ ಈ ರಂಗಭೂಮಿಯ ಮುಖಾಂತರ ಶಿಕ್ಷಣವನ್ನು ಕಲಿತಾರೆ ಅಂತ ಒಂದು. ಎರಡನೇದು, ಈಗಿನ ಶಿಕ್ಷಣದಲ್ಲಿ ರೀತಿ ಎಲ್ಲರೂ ಗೊತ್ತಿದೆ. ಮನೆಗೆ ಬಂದರೆ ಅಲ್ಲಿ ಸೀರೆ ಟ್ಯೂಷನ್ ಕಳಿಸ್ತಾರೆ, ಮಕ್ಕಳಿಗೆ ಆ ಕಡೆ ಈ ಕಡೆ ತಿರುಗೋದಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಈ ಥರದ ವಾರಾಂತ್ಯ ರಂಗ ತರಬೇತಿಯನ್ನು ನಾವು ಮಾಡಿದಾಗ ಅವರ ಮನಸ್ಥಿತಿಯನ್ನು ಅದನ್ನು ಅವ್ರು ಶಾಂತಗೊಳಿಸಲಿಕ್ಕೆ, ಅಲ್ಲ ಆಟ ಆಡ್ತಾ ಅವ್ರಿಗೆ ಹೇಳ್ಕೊಳ್ಲಿಕ್ಕೆ, ಹಾಡ್ತಾ ಶಿಸ್ತನ್ನು ಹೇಳ್ಕೊಳ್ಲಿಕ್ಕೆ, ಇದೆಲ್ಲವೂ ಈ ರಂಗಭೂಮಿ ಹೇಳ್ಕೊಡುತ್ತೆ. ಆ ಕಾರಣಕ್ಕಾಗಿ ಈ ಮಕ್ಕಳನ್ನು ತಗೊಂಡು ಪ್ರಯೋಗ ಮಾಡೋಣ, ಈ ಥರ ಪ್ರಯೋಗ ಮಾಡಿ ಮಾಡೋಣ. ಯಾಕಂದರೆ ನಾನು ನನ್ನ ಅನುಭವದಲ್ಲಿ ನಾನು ಗಮನಿಸಿದ ಪ್ರಕಾರ ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತ ವ್ಯಕ್ತಿಗಳಿದ್ರು, ಶ್ರೀಮಂತವಾಗಿದ್ರು ಸಮೇತ ನಮ್ಮ ಕೊಡಗಲ್ಲಿ. ರಂಗಭೂಮಿ ಕಲಾವಿದ ಮಾದೆಟಿರ ಬೆಳ್ಳಿಯಪ್ಪ ಮಾತನಾಡಿ, ಕೊಡಗಿನಲ್ಲಿ ಸಾಕಷ್ಟು ಸ್ಥಳೀಯ ರಂಗಭೂಮಿ ಕಲಾವಿದರಿದ್ದಾರೆ. ಜಿಲ್ಲೆಯಲ್ಲಿ ರಂಗಭೂಮಿ ಮತ್ತೆ ಚಿಗುರೊಡೆಯಲು ಇದೊಂದು ವೇದಿಕೆಯಾಗಿದೆ. ರಂಗಾಸಕ್ತರು, ಸಮಾನ ಮನಸ್ಕರು ರಂಗಭೂಮಿ ತರಬೇತಿಗೆ ಜೀವ ತುಂಬಬೇಕೆಂದು ಕೋರಿದರು. ಯಾಕೆಂದ್ರೆ ಒಂದು ಹೆಣ್ಣು ಸ್ಟೇಜ್ ನಲ್ಲಿ ಒಂದು ನಾಟಕ ಮಾಡ್ತಾರೆ, ಅದೇ ಒಂದು ಭರತನಾಟ್ಯ ಮಾಡ್ತಾರೆ ಅಥವಾ ಇನ್ನೇನೋ ಡ್ಯಾನ್ಸ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಬೆಲೆ ಇದೆ, ಒಬ್ಬ ಗಂಡಿಗೂ ಬೆಲೆ ಇತ್ತು. ಆದರೆ ಆ ಕಾಲದಲ್ಲಿ 86ರ ದಶಕದಲ್ಲಿ 80ರ ದಶಕದಲ್ಲಿ ನಾನು ಮಾತು ಹೇಳ್ತಾ ಇರ್ತಕ್ಕಂಥದ್ದು, ನಾಟಕ ಮಾಡ್ತಾನೆ ಅಂತಂದ್ರೆ ನನ್ನ ಮನೆಯವರು ಕೂಡ ನನ್ನನ್ನು ಒಂಥರ ಬಿಟ್ಟಂತಹ ಒಂದು ಪರಿಸ್ಥಿತಿ ಇತ್ತು. ಆದರೂ ಕೂಡ ಎಲ್ಲೋ ನಮ್ಮ ಆಸಕ್ತಿಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ ಅದಕ್ಕೆ ಬದ್ಧರಾಗಿ ನಾವು ಅಲ್ಲಿ ಸೃಷ್ಟಿ ಕೊಡುವ ಮೂಲಕ ಕೊಡಗಿನ ರಂಗಭೂಮಿಯನ್ನು ನಡೆಸ್ತಾ ಬಂದ್ವಿ.
ಆ ನಂತರದಲ್ಲಿ ನಾನು ಇನ್ನೂ ಹೆಚ್ಚಿನದಾಗಿ ಅದರ ಆಳ ಅಗಲದಲ್ಲಿಗೆ ನೀನಾಸಂಗೆ 87-88ರಲ್ಲಿ ನೀನಾಸಂಗೆ ಹೋಗಿ ನಾನು ಆಗ ನನ್ನ ಶ್ರೀಮತಿ ಅಲ್ಲದ ನನ್ನ ಪತ್ನಿ, ಈಗಿನ ಪತ್ನಿ ಇಬ್ಬರು ಕೂಡ ನೀನಾಸಂನಲ್ಲಿ ತರಬೇತಿ ಹೊಂದಿ ಬಂದು ಅವರು ಕೂಡ ಸೃಷ್ಟಿಕೊಡುವಂಥದ್ದು. ಅದಾದ ನಂತರ ನಾವು ಬಂದು ಬೇರೆ ಬೇರೆ ಕಡೆ ನಾಟಕ ಪ್ರದರ್ಶನ ಮಾಡ್ತಾ ನಿರ್ದೇಶನ ಮಾಡ್ತಾ ಕೊಡುಗೆಗೆ ಬಂದು ಬದುಕಿನ ಹಾದಿಯನ್ನು ಹಿಡಿತಾ ಇಲ್ಲಿ ಏನಾದರೂ ಮಾಡಬೇಕು ಅಂತಂದಾಗ ಎಲ್ಲೂ ಕೂಡ ನಮಗೆ ಪ್ರೋತ್ಸಾಹ ಸಿಗಲಿಲ್ಲ. ಎಲ್ಲೂ ಕೂಡ ಪ್ರೋತ್ಸಾಹ ಸಿಗಲಿಲ್ಲ. ತಂಡವನ್ನು ಕಟ್ಟುವ ಏನಾದರೂ ಮಾಡುವ ಎಲ್ಲೋ ಕೆಲವು ಮಂದಿ ಮುಂದೆ ಬರ್ತಾರೆ. ಆದರೆ ಕೊಡಗಿನ ಒಂದು ಪ್ರಾದೇಶಿಕ ಭೌಗೋಳಿಕ ಪರಿಸ್ಥಿತಿನೂ ಹಾಗೆ ಎಲ್ಲೋ ಒಂದು ಕಡೆ ಪ್ರತಿನಿತ್ಯ ಸೇರ್ತಕ್ಕಂಥ ಪರಿಸ್ಥಿತಿನೂ ಇಲ್ಲ. ಎಲ್ಲೋ ನಮ್ಮ ಸಮೀಪಕ್ಕೆ ಹೊಂದಾಣಿಕೆ ಮಾಡಿಕೊಂಡಾಗ ದೂರ ದೂರದಿಂದ ಬರ್ತಕ್ಕಂಥವ್ರು ಇದ್ರಿಂದ ಎಲ್ಲೂ ಸೇರಿಸ್ಲಿಕ್ಕೆ ಆಗಿಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆ ಕಾಲೇಜು ಸ್ಕೂಲು ಅಲ್ಲಿ ಇಲ್ಲಿಂದ ಕೆಲವೊಂದಷ್ಟು ವರ್ಷ ಮಾಡ್ತಾ ಬಂದೆ. ಆ ನಂತರದಲ್ಲಿ ಎಲ್ಲೂ ಕೂಡ ರಂಗಭೂಮಿ ಚಟುವಟಿಕೆ ಮಾಡಲಿಕ್ಕಾಗಲಿಲ್ಲ. ಕಡೆಗೂ ಒಂದು ಸ್ವಸ್ಥ ಸಂಸ್ಥೆಯಲ್ಲಿ ವಿಶೇಷ ಮಕ್ಕಳಿಗೆ ಒಂದು 3-4 ವರ್ಷ ರಂಗಭೂಮಿಯ ಪರಿಚಯವನ್ನು ಮಾಡೋ ನಿಟ್ಟಿನಲ್ಲಿ ಅಲ್ಲಿ 3 ವರ್ಷ ಸತತವಾಗಿ ನಾಟಕ ಮಾಡಿಸಿದ ಒಂದು ತೃಪ್ತಿ ಕೂಡ ಇದೆ ನನಗೆ. ಆ ನಂತರದಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ. ಇತ್ತೀಚಿನ 1-2 ವರ್ಷಗಳ ಹಿಂದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜನಗಳಿಗೆ ತುಂಬ ದೀರ್ಘ ಅವಧಿಯ ಒಂದು ನಾಟಕವನ್ನು ಸ್ಟೇಜ್ನಲ್ಲಿ ನೋಡೋಕೆ ಸಾಧ್ಯ ಆಗದೇ ಇರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಅರ್ಧ ಗಂಟೆ, ಅದು ಹಗಲಾದರೂ ಆಗ್ಬೋದು, ರಾತ್ರಿ ಆದರೂ ಆಗ್ಬೋದು, ಎಂಥ ಒಂದು ಸಭೆ ಸಮಾರಂಭದಲ್ಲೂ ಕೂಡ ಸೇರಿ ರಂಗಭೂಮಿ ಕಲಾವಿದರಾದ ನೆರವಂಡ ಉಮೇಶ್ ಮಾತನಾಡಿ, ಕೊಡಗಿನಲ್ಲೂ ರಂಗಭೂಮಿ ಪ್ರತಿಭೆಗಳಿದ್ದಾರೆ ಎಂಬುದನ್ನ ಜಗತ್ತಿಗೆ ತೋರಿಸುವ ಪ್ರಯತ್ನ ಮಾಡಲಾಗಿದೆ ಎಂದರು. ಮಾತಿನಲ್ಲಿ ಅರ್ಥವಾಗದನ್ನ ಹಾಡಿನ ಮೂಲಕ ಅರ್ಥೈಸುವ ಪ್ರಯತ್ನವನ್ನು ರಂಗಭೂಮಿ ಶಿಕ್ಷಣ ಮಾಡಲಿದೆ ಎಂದು ರವಿ ಆರ್ಥರ್ ಹೇಳಿದರು. ಚಿತ್ತಾರ ನ್ಯೂಸ್, ಮಡಿಕೇರಿ.